ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 13. ಮಾರಿಕಾಂಬಾ ದೇವಸ್ಥಾನದ ದರ್ಶನ ಮುಗಿಸಿ ಹೊರಗೆ ಬಂದಾಗ ಸುತ್ತಲೂ ಜನರ ಗದ್ದಲವಿತ್ತು. ಕಾರಲ್ಲಿ ಕುಳಿತ ತಕ್ಷಣ ಅವನಿಯೇ ಮೊದಲು ಮಾತು ಶುರು ಮಾಡಿದಳು. ಆದಿತ್ಯ, ಈಗಲೇ ಮನೆಗೆ ಹೋಗೋದು ಬೇಡ, ಎಲ್ಲಾದರೂ ಹೋಗೋಣವಾ ಎಂದಳು. ಅವಳು ತಾನಾಗಿಯೇ ಸಮಯ ಕಳೆಯೋಣ ಎಂದು ಹೇಳಿದ್ದಕ್ಕೆ ಆದಿತ್ಯನಿಗೆ ಅತೀವ ಸಂತೋಷವಾಗಿತ್ತು. ಆದರೂ ಅದನ್ನು ಹೊರಹಾಕದೆ, ಸರಿ ನಿನ್ನಿಷ್ಟ, ಆದರೆ ಅತ್ತೆಗೊಂದು ಫೋನ್ ಮಾಡಿ ಹೇಳು, ಗಾಬರಿ ಆಗ್ತಾರೆ ಎಂದ. ಇವರಿಗೆ ಇಷ್ಟೆಲ್ಲ ಜವಾಬ್ದಾರಿ ಇದೆಯಾ ಎಂದುಕೊಂಡವಳಿಗೆ ಅವನ ಜೊತೆ ಕಳೆಯುತ್ತಿದ್ದ ಪ್ರತಿ ಕ್ಷಣದಲ್ಲೂ ಹೊಸದಾಗಿಯೇ ಕಾಣಲು ಶುರುವಾಗಿದ್ದ ಆದಿತ್ಯ. ಪಾವನಿಗೆ ಫೋನ್ ಮಾಡಿದ್ದಳು. ವಿಷಯ ತಿಳಿಸಿ ಕರೆ ತುಂಡರಿಸಿ ತಕ್ಷಣ ಕಿರಣ ಇರುವಾಗಲೇ ಅಮ್ಮನಿಗೆ ಹೇಳು ಎಂದು ಒಂದು ಸಂದೇಶ ಕಳುಹಿಸಿದ್ದಳು. ಎಲ್ಲಿಗೆ ಹೋಗೋದು ಕೇಳಿದ ಆದಿತ್ಯ. ಒಂದು ಕ್ಷಣ ಯೋಚಿಸಿದ ಅವನಿ, ಭೀಮೇಶ್ವರಕ್ಕೆ ಹೋಗೋಣವಾ, ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೆ ಎಂದಳು ಅವನಿ. ಆದಿತ್ಯನ ಮುಖದಲ್ಲಿದ್ದ ನಗು ತುಸು ಕಡಿಮೆಯಾಗಿ ಯೋಚನೆಗೆ ಜಾರಿದ. ಭೀಮೇಶ್ವರಕ್ಕ ಬೇಡ ಅವನಿ, ಅದಿಲ್ಲಿಂದ ತುಂಬ ದೂರ ಆಗುತ್ತೆ ಎಂದ ಅಷ್ಟೆ. ದೂರ ಆದರೆ ಏನಂತೆ, ಕಾರ್ ಇದೆ ಅಲ್ವಾ, ಪ್ಲೀಸ್, ಹೇಗೂ ಇಲ್ಲಿವರೆಗೆ ಬಂದಿದ್ದೀವಿ, ಹೋಗಿ ಬಂದುಬಿಡೋಣ, ಅಪ್ಪಾಜಿ ಅಮ್ಮಂಗೆ ಬೇಕಾದರೆ ನಾನೇ ಹೇಳ್ತೀನಿ ಎಂದು ರಾಗವಾಗಿ ಹೇಳಿದಳು. ಅವಳ ದನಿಯಲ್ಲಿನ ಆ ಬದಲಾವಣೆ ಆದಿತ್ಯನಿಗೆ ವಿಚಿತ್ರವೆನಿಸಿತು. ಇವಳು ಇಷ್ಟೊಂದು ಹಠ ಮಾಡ್ತಾ ಇರೋದು ಯಾಕೆ ಎಂದು ಒಂದು ಕ್ಷಣ ಅನ್ನಿಸಿದರೂ ಅವಳ ಮೇಲಿನ ಪ್ರೀತಿ ಆ ಪ್ರಶ್ನೆಯನ್ನು ಮರೆಸಿತು. ಆದರೆ ಪ್ರೀತಿ ಇದೆ ಎಂದು ಅಲ್ಲಿಗೆ ಈಗ ಹೋಗುವುದಕ್ಕೆ ಆಗೋದಿಲ್ಲ ಅನ್ನುವುದು ಆದಿತ್ಯನಿಗೆ ಗೊತ್ತಿದೆ. ನೋಡು ಅವನಿ, ಅದು ಪೂರ್ತಿ ಘಾಟ್ ರಸ್ತೆ, ಹಸಿರು ಕಾಡು, ತಿರುವುಗಳು, ಈಗ ಆಲ್ರೆಡಿ ಲೇಟ್ ಆಗಿದೆ. ನಾವು ಮೊದಲೇ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಬಂದಿದ್ರೆ ಖಂಡಿತ ಹೋಗ್ಬೋದಿತ್ತು, ಆದರೆ ಈ ಸಮಯದಲ್ಲಿ ರಿಸ್ಕ್ ಬೇಡ ಎಂದ ಗಂಭೀರವಾಗಿ. ಅವನಿ ಕೋಪದಿಂದ ಮುಖವನ್ನು ತಿರುಗಿಸಿಕೊಂಡಳು. ಹೋಗಲೇಬೇಕು ಎನ್ನುವ ಹಠ ಮುಖದಲ್ಲಿ ಕಾಣಿಸುತ್ತಿತ್ತು. ಹೀಗೆ ಹೇಳಿದರೆ ನೀನು ಹಠ ಬಿಡೋದಿಲ್ಲ ಕಷಾಯದ ಕೋರಿ, ಇರು ಎಂದುಕೊಂಡವನು ಅವಳ ಕಡೆಗೆ ತಿರುಗಿ, ಎಲ್ಲ ಕಡೆ ನಿನ್ನ ಹಠ ಸರಿಯಲ್ಲ, ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ಬೇಕಾದರೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಇವತ್ತು ಬೇಡ ಎಂದು ಜೋರಾಗಿ ಹೇಳಿದವನು ಮತ್ತೆ ಮುಂದುವರೆಸಿ, ಹಾಗೆ ನೋಡಿದರೆ ಈ ಕಾಡು ಹಾದಿಲಿ ಲೇಟ್ ಆಗೋದು ನನಗೂ ಇಷ್ಟನೇ, ಆದರೆ ನಿನ್ನ ಸರಿಯಾದ ಸಮಯಕ್ಕೆ ಮನೆಗೆ ತಲುಪಿಸ್ಬೇಕಾದವನು ನಾನೇ ಅಲ್ವಾ, ಆಮೇಲೆ ಮನೆ ಮಂದಿಯೆಲ್ಲ ಈ ಆದಿತ್ಯನನ್ನೇ ಹಿಡ್ಕೋತಾರೆ ಹೊರತು ನಿನ್ನ ಹಠದ ಕತೆ ಅವ್ರಿಗೆ ಅರ್ಥ ಆಗಲ್ಲ ಎಂದ ಮೆಲ್ಲಗೆ. ತಕ್ಷಣ ಅವನೆಡೆಗೆ ತಿರುಗಿ ನೋಡಿದಳು. ಅವಳಿಗೆ ಕಂಡಿದ್ದು ಒಲವಿನಿಂದ ಅವಳನ್ನೇ ನೋಡುತ್ತಾ ಇದ್ದ ಆದಿತ್ಯ. ಅವನ ಮಾತುಗಳು, ಈ ನೋಟ ಎಲ್ಲವೂ ಅವಳ ಎದೆಯಲ್ಲಿ ತಳಮಳ ಉಂಟು ಮಾಡಿತ್ತು. ದೃಷ್ಟಿ ಎದುರಿಸಲು ಸಾಧ್ಯವಾಗದೆ ತಲೆ ತಗ್ಗಿಸಿ, ಅಯ್ಯೋ ಅಷ್ಟೆಲ್ಲ ದೂರ ಬೇಡ ಬಿಡಿ, ಇನ್ಯಾವುದಾದ್ರೂ ಹತ್ರದ ಜಾಗಕ್ಕೆ ಎಂದವಳು ಸ್ವಲ್ಪ ಯೋಚಿಸಿ, ಸಹಸ್ರಲಿಂಗಕ್ಕೆ ಹೋಗೋಣ, ಯಾಕೋ ನಿಮ್ಮ ಜೊತೆ ಬರೋಕ್ಕೆ ಈಗಲೇ ಭಯ ಆಗ್ತಿದೆ ಎಂದಳು ತನ್ನ ಮುಜುಗರವನ್ನು ಮರೆಮಾಚುತ್ತ. ದಾರಿಗೆ ಬಂದ್ಲು ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಆದಿತ್ಯ ನಗುತ್ತಾ, ಭಯನಾ? ನನ್ನ ಹತ್ರನಾ? ಯಾಕೆ ಭಯ? ಕಾಲೇಜಲ್ಲಿ ಜಗಳ ಮಾಡೋಗಿ ಭಯ ಇರಲಿಲ್ವಲ್ಲ. ತಲೆಕೆಟ್ಟು ಹೋಯಿತು ಅವಳಿಗೆ. ಆದಿತ್ಯನ ಈ ರೂಪವನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಇಷ್ಟು ವರ್ಷ ದ್ವೇಷಿಸಿದ ವ್ಯಕ್ತಿಯ ಮಾತುಗಳು ಇಷ್ಟೊಂದು ತಂಗಾಳಿಯಂತೆ ಇರುತ್ತವೆಯೇ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಅವಳು ಮೆಲ್ಲಗೆ ಸಾವರಿಸಿಕೊಂಡು, ಅದೇನೂ ಇಲ್ಲ, ಸುಮ್ಮನೆ ಅಂದೆ ಅಷ್ಟೆ, ತುಂಬ ಲೇಟ್ ಆಗುತ್ತೆ ಅಲ್ವಾ, ಅದಕ್ಕೆ ಬೇಡ ಅಂದಿದ್ದು, ಈಗ ಸಹಸ್ರಲಿಂಗ ಪ್ಲ್ಯಾನ್ ಆಯ್ತಲ್ವಾ, ನಡೀರಿ ಸುಮ್ಮನೆ ಎಂದು ಮಾತು ಬದಲಿಸುವ ಪ್ರಯತ್ನ ಮಾಡಿದಳು. ಆದಿತ್ಯ ಅವಳ ಮುಖದಲ್ಲಿನ ನಾಚಿಕೆಯನ್ನು ಗಮನಿಸಿ ಮನದಲ್ಲೇ ನಕ್ಕ. ಕಾಡಿಸಿದ್ದು ಸಾಕು ಎನ್ನುವಂತೆ ಕಾರ್ ಸ್ಟಾರ್ಟ್ ಮಾಡಿದ. ಸಹಸ್ರಲಿಂಗ ಶಿರಸಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಸಹಸ್ರಲಿಂಗಕ್ಕೆ ಹೋಗುವ ದಾರಿಯೇ ಒಂದು ಸೊಬಗು. ದಟ್ಟವಾದ ಕಾಡು, ಅಡಿಕೆ ತೋಟಗಳ ನಡುವೆ ಸಾಗುವ ಆ ಹಾದಿಯಲ್ಲಿ ಗಾಳಿಯೇ ಹೊಸ ಪರಿಮಳವನ್ನು ಹೊತ್ತು ತರುತ್ತದೆ. ಶಾಲ್ಮಲಾ ನದಿಯ ಒಡಲಲ್ಲಿ ನೂರಾರು ವರ್ಷಗಳಿಂದ ಮೌನವಾಗಿ ಕುಳಿತಿರುವ ಸಾವಿರಾರು ಶಿವಲಿಂಗಗಳು ಈ ಜಾಗದ ವಿಶೇಷ. ಬೇಸಿಗೆಯಲ್ಲಿ ನೀರು ಕಡಿಮೆಯಾದಾಗ ಈ ಲಿಂಗಗಳು ಒಂದೊಂದಾಗಿ ಅನಾವರಣಗೊಳ್ಳುತ್ತಾ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ನದಿಯ ಹರಿವು ಕಲ್ಲುಗಳ ಮೇಲೆ ಅಪ್ಪಳಿಸುವಾಗ ಉಂಟಾಗುವ ಆ ನಿನಾದ
ಸುತ್ತಲಿನ ಮರಗಿಡಗಳ ಮೌನಕ್ಕೆ ಭಂಗ ತರುತ್ತಿರುವಂತೆ ಭಾಸವಾಗುತ್ತದೆ. ಲಿಂಗದ ಎದುರಿಗೆ ಕೆತ್ತಲಾದ ಪುಟ್ಟ ನಂದಿಯ ವಿಗ್ರಹಗಳು ಆ ಶಿಲ್ಪಕಲೆಯ ಶ್ರೀಮಂತಿಕೆಯನ್ನು ಸಾರುತ್ತವೆ. ಈ ನದಿಯ ತಟದಲ್ಲಿ ಕುಳಿತು ಹರಿಯುವ ನೀರನ್ನು ನೋಡುತ್ತಿದ್ದರೆ ಮನುಷ್ಯನ ಮನಸ್ಸಿನ ಗೊಂದಲಗಳೆಲ್ಲವೂ ಆ ನೀರಿನೊಂದಿಗೆ ಕೊಚ್ಚಿ ಹೋಗಿ ಕೇವಲ ಪ್ರಶಾಂತತೆ ಮಾತ್ರ ಉಳಿಯುತ್ತದೆ. ಸುತ್ತಲೂ ಹರಿಯುವ ಶಾಲ್ಮಲಾ ನದಿಯ ನಿನಾದದ ನಡುವೆ ಅವರಿಬ್ಬರ ಈ ಮೊದಲ ಸುತ್ತಾಟವು ಮೌನವಾಗಿ ಹೊಸದೊಂದು ಬಾಂಧವ್ಯಕ್ಕೆ ಸಾಕ್ಷಿಯಾಗುತ್ತಿತ್ತು. ಯಾವುದೇ ಅಬ್ಬರವಿಲ್ಲದಿದ್ದರೂ ಆ ಪರಿಸರದ ಪ್ರಶಾಂತತೆ ಅವರ ಮನಸ್ಸಿನ ಮಾತುಗಳಿಗೆ ಹಾದಿ ಮಾಡಿಕೊಡುತ್ತಿತ್ತು. ನದಿಯ ಮಧ್ಯದಲ್ಲಿರುವ ಒಂದು ಕಲ್ಲು ಹಾಸಿನ ಮೇಲೆ ಸುಮ್ಮನೆ ಕುಳಿತಿದ್ದರು. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆದಿತ್ಯ ಅವಳನ್ನೇ ನೋಡುತ್ತಿದ್ದ. ಅವನ ನೋಟದ ತೀವ್ರತೆ ತಾಳಲಾರದೆ ಅವಳು ಚಡಪಡಿಸಿದಳು. ರೀ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಕಾಲೇಜಲ್ಲಿ ಯಾವತ್ತೂ ನೋಡಿಲ್ವಾ ನನ್ನ ಎಂದಳು. ಮುಗುಳ್ನಕ್ಕ ಆದಿತ್ಯ. ಕಾಲೇಜಲ್ಲಿ ನೋಡಿದ್ದೆ ಅವನಿ, ಆದರೆ ಅವತ್ತು ನೀನು ಬರೀ ಜಗಳ ಕಾಯೋ ಜಗಳಗಂಟಿಯಾಗಿದ್ದೆ. ಇವತ್ತ್ಯಾಕೋ ನೀನು ಮೊದಲ ಬಾರಿಗೆ ನನಗೆ ಪೂರ್ಣ ಪ್ರಮಾಣದ ಹೆಣ್ಣಾಗಿ ಕಾಣಿಸ್ತಾ ಇದೀಯ. ನಿನ್ನ ಕೋಪ, ನಿನ್ನ ಕೋಪದ ಮುಖದ ಮೇಲೆ ನಾನಿಟ್ಟು ಕುಂಕುಮ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಎಂದ. ಓಹೋ ಹೌದಾ? ಹಾಗಾದರೆ ಆಗ ನೀವು ಜಗಳ ಮಾಡ್ತಾ ಇದ್ದಿದ್ದು ಒಬ್ಳು ಹುಡುಗಿ ಜೊತೆ ಅಂತ ನಿಮ್ಗೆ ಗೊತ್ತೇ ಇರಲಿಲ್ವಾ? ಇವತ್ತು ದೇವಸ್ಥಾನಕ್ಕೆ ಬಂದಮೇಲೆ ಜ್ಞಾನೋದಯ ಆಯಿತಾ ನಿಮಗೆ? ಆದಿತ್ಯ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಅಲ್ಲಿ ನಂಗೆ ಕಾಣಿಸಿದ್ದು ಕೇವಲ ಹಠಮಾರಿ, ಈಗಿರೋ ಸುಕುಮಾರಿ ಕಾಣಿಸಿರಲೇ ಇಲ್ಲ ಎಂದವನು ಇನ್ನೂ ಸ್ವಲ್ಪ ಅವಳ ಹತ್ತಿರ ಸರಿದು, ಆವಾಗ ನೀನು ಜಗಳ ಮಾಡ್ತಾ ನನ್ನ ಹತ್ರ ಬರ್ತಾ ಇದ್ದಾಗ ಯಾವಾಗ ಇವಳಿಂದ ದೂರ ಓಡ್ ಹೋಗ್ತೀನಿ ಅಂತ ಅನಿಸ್ತಿತ್ತು. ಆದರೆ ಇವತ್ತು ನೀ ನನ್ನ ಪಕ್ಕದಲ್ಲೇ ಕೂತಿದ್ರು ಇನ್ನೂ ಸ್ವಲ್ಪ ಹತ್ತಿರ ಕೂರ್ಬಾರ್ದಿತ್ತ ಅಂತ ಅನಿಸ್ತಾ ಇದೆ. ಇದೆಲ್ಲ ಯಾಕಂತ ನನಗೂ ಗೊತ್ತಿಲ್ಲ, ನಿಂಗೆ ಗೊತ್ತಾದರೆ ಹೇಳು ಎಂದು ಮೆಲ್ಲಗೆ ಹೇಳಿದ. ತುಟಿಯಲ್ಲಿ ಅದೇ ತುಂಟತನದ ನಗು. ಅವನ ಈ ಮಾತಿಗೆ ಅವಳು ಅಕ್ಷರಶಃ ಬೆವತು ಹೋದಳು. ಅವನ ಧ್ವನಿಯಲ್ಲಿ ಪ್ರೀತಿ ಇತ್ತು. ಅವಳಿಗೆ ಎದುರು ಮಾತನಾಡಲು ಧೈರ್ಯ ಸಾಲದೆ ಕೆನ್ನೆಯ ಮೇಲೆ ಹರಿದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಸುಮ್ಮನಾದಳು. ಅವಳ ಕೆಂಪು ಕೆನ್ನೆಯನ್ನು ನೋಡಿ ಆದಿತ್ಯ ಒಳಗೊಳಗೆ ಖುಷಿಪಟ್ಟ. ಸರಿ ನಡೀರಿ, ಸಾಕು ಇಲ್ಲಿ ಕೂತಿದ್ದು, ಹೋಗೋಣ ಎಂದು ಅವನಿಯೇ ಮೊದಲು ಎದ್ದು ನಿಂತಳು. ವಾಪಸ್ ಹೊರಟಾಗ ತನ್ನ ಫೋನ್ ತೆಗೆದು ಸುಮ್ಮನೆ ಅಲ್ಲಿನ ಕಲ್ಲುಗಳು, ಹರಿಯುವ ನೀರು ಇವೆಲ್ಲವನ್ನು ರ್ಯಾಂಡಮ್ ಆಗಿ ಕ್ಲಿಕ್ ಮಾಡುತ್ತಾ ಸಾಗಿದಳು. ಅವಳನ್ನೇ ಗಮನಿಸುತ್ತಿದ್ದ ಆದಿತ್ಯ, ಬರೀ ಇವನ್ನೆಲ್ಲ ಫೋಟೋ ತೆಗೆದ್ರೆ ಸಾಕಾ, ನಮ್ದೊಂದು ಫೋಟೋ ಬೇಡವಾ ಎಂದ. ಅವನ ಮಾತಿಗೆ ಅವನಿ ಒಂದು ಕ್ಷಣ ನಿಂತಳು. ಇವರೇ ಕೇಳ್ತಿದಾರಲ್ಲ ಎನಿಸಿ, ಸರಿ ಬನ್ನಿ ಒಂದು ಸೆಲ್ಫಿ ತೆಗೆಯೋಣ ಎಂದು ಫೋನ್ ಹಿಡಿದು ಸೆಲ್ಫಿ ಆನ್ ಮಾಡಿದಳು. ಇಬ್ಬರು ಪಕ್ಕ ಪಕ್ಕದಲ್ಲಿ ನಿಂತರು. ಅವಳು ಫ್ರೇಮ್ ಸೆಟ್ ಮಾಡಿ ಕ್ಲಿಕ್ ಮಾಡಬೇಕು ಎನ್ನುವಷ್ಟರಲ್ಲಿ ಆದಿತ್ಯ ಸಡನ್ನಾಗಿ ಅವಳ ಭುಜದ ಮೇಲಿಂದ ಕೈ ಹಾಕಿ ತನ್ನ ಕಡೆಗೆ ಹತ್ತಿರಕ್ಕೆ ಎಳೆದುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡ. ಅವನ ಆ ಹಠಾತ್ ವರ್ತನೆಗೆ ಅವನಿ ಒಂದು ಕ್ಷಣ ಸ್ತಬ್ಧಳಾದಳು. ಅವನ ಸ್ಪರ್ಶದಿಂದ ಎದೆಯಲ್ಲಿ ಏನೋ ಒಂದು ನವಿರಾದ ಸಂಚಲನ. ಆ ಗಲಿಬಿಲಿಯಲ್ಲಿ ಅವಳಿಗೆ ಫೋನ್ನಲ್ಲಿ ಕ್ಲಿಕ್ ಮಾಡಲು ಸಾಧ್ಯವೇ ಆಗಲಿಲ್ಲ. ಅವಳ ತಳಮಳವನ್ನು ಗಮನಿಸಿ ಆದಿತ್ಯ ನಕ್ಕು, ಕೊಡು ಇಲ್ಲಿ ನಾನೇ ತೆಗಿತೀನಿ ಎಂದು ಅವಳ ಕೈಯಿಂದ ಫೋನ್ ಪಡೆದುಕೊಂಡು, ಏಯ್ ಕಷಾಯದ ಕೋರಿ, ಕಾಳು ಮೆಣಸಿನ ಘಾಟ್ ಕಷಾಯ ಕುಡ್ದಿರೋ ಥರ ಮುಖ ಮಾಡಬೇಡ, ಫೋಟೋಕ್ಕಂತಾದರೂ ಸ್ವಲ್ಪ ನಗೆ ಎಂದು ತಾನೇ ಒಂದು ಚಂದದ ಸೆಲ್ಫಿ ಕ್ಲಿಕ್ ಮಾಡಿದ. ನಂತರ ಫೋನನ್ನು ಅವಳ ಕೈಗಿಡುತ್ತಾ, ನೋಡು ಹೇಗಿದೆ, ನನಗೂ ಶೇರ್ ಮಾಡು, ಮೆಮೊರಿಗಿರುತ್ತೆ, ನಮ್ಮ ಮೊದಲ ಡೇಟ್ ಅಲ್ವಾ ಇದು ನಗುತ್ತಾ ಹೇಳಿದ. ಅವಳು ಏನೂ ಮಾತನಾಡದೆ ಕಾರಿನ ಕಡೆಗೆ ನಡೆದಳು. ಕಿರಣ್ನಿಂದ ತಪ್ಪಿಸಿಕೊಳ್ಳಲು ಅವನ ಹತ್ತಿರ ಬಂದವಳಿಗೆ ಈಗ ಆದಿತ್ಯನೇ ಅವಳ ಮನಸ್ಸನ್ನು ಪೂರ್ತಿ ಆವರಿಸಿಕೊಳ್ಳುತ್ತಿದ್ದಾನೆ ಎನ್ನಿಸಿತು. ಕಾರಿನಲ್ಲಿ ಕುಳಿತಾಗಲೂ ಅವಳು ಸೀಟ್ ಬೆಲ್ಟ್ ಹಾಕಲು ಹರಸಾಹಸ ಪಡುತ್ತಿದ್ದಳು. ಅದನ್ನು ಗಮನಿಸಿದ ಆದಿತ್ಯ, ಹೆಲ್ಪ್ ಮಾಡಬೇಕಾ ಎಂದು ಅವಳ ಹತ್ತಿರ ಬಂದು ಕೇಳಿದ. ಅವಳು ಗಾಬರಿಯಿಂದ ಹಿಂದಕ್ಕೆ ಸರಿದು, ಬೇಡ ನಾನೇ ಮಾಡ್ಕೊಳ್ತೀನಿ, ನೀವು ಆ ಕಡೆ ನೋಡಿ ಸಾಕು ಎಂದಳು. ಅವಳ ಈ ಗಾಬರಿ ನೋಡಿ ಆದಿತ್ಯನಿಗೆ ಮತ್ತಷ್ಟು ಮಜಾ ಎನಿಸಿತು. ಮನೆ ಹತ್ತಿರ ಕಾರ್ ಬಂದು ನಿಂತಾಗ ಕತ್ತಲು ಆವರಿಸುತ್ತಿತ್ತು. ಅವಳು ಕಾರಿನಿಂದ ಇಳಿಯುವ ತರಾತುರಿಯಲ್ಲಿದ್ದಾಗ, ಅವನಿ, ಹಣೆ ಮೇಲಿರೋ ಕುಂಕುಮ ಸ್ವಲ್ಪ ಹರಡು ಹೋಗಿದೆ ನೋಡು, ಸರಿ ಮಾಡ್ಕೊ
ಇಲ್ಲಾಂದರೆ ಮನೆಗೆ ಹೋದ್ಮೇಲೆ ಪಾವನಿಗೆ ನಿನ್ನನ್ನು ಕಾಡೋಕೆ ಒಂದು ಚಾನ್ಸ್ ಸಿಕ್ಕಾಗುತ್ತೆ, ಹುಷಾರು ಎಂದ ನಗುತ್ತ. ಅವಳು ಗಾಬರಿಯಿಂದ ಕನ್ನಡಿ ನೋಡಿಕೊಂಡರೆ ಅಲ್ಲಿ ಕುಂಕುಮ ಅಚ್ಚುಕಟ್ಟಾಗಿಯೇ ಇತ್ತು. ಅವನು ಸುಳ್ಳು ಹೇಳಿ ಕಾಡುತ್ತಿದ್ದಾನೆ ಎಂದು ಅರಿವಾದಾಗ ಮುಜುಗರವಾಗಿತ್ತು. ಛೀ, ನೀವು ತುಂಬ ಕೆಟ್ಟವರು ಆದಿತ್ಯ, ನಿಮ್ಮ ಜೊತೆ ಬಂದಿದ್ದೇ ತಪ್ಪು, ಇನ್ಯಾವತ್ತೂ ನಿಮ್ಮ ಜೊತೆ ಹೀಗೆ ಬರಲ್ಲ, ಸಾಕು ನಿಮ್ಮ ಕಾಟ ಎಂದು ಕಾರಿನ ಬಾಗಿಲನ್ನು ಜೋರಾಗಿ ಮುಚ್ಚಿ ಒಳಗೆ ನಡೆದಳು. ಮನೆಯ ಒಳಗೆ ಕಾಲಿಡುವಾಗ ಅವಳು ನಾಚಿಕೆಯ ಮುದ್ದೆಯಾಗಿದ್ದಳು. ಆದಿತ್ಯ ಅವಳು ಹೋಗುವುದನ್ನೇ ನೋಡುತ್ತಾ ಸ್ಟೇರಿಂಗ್ ಮೇಲೆ ಕೈಯಿಟ್ಟು ನಗುತ್ತಿದ್ದ. ನೀನು ಬರಲ್ಲ ಅಂತೀಯ, ನಾನೇ ನಿನ್ನ ಹತ್ರ ಬರ್ತೀನಿ. ನಿನ್ನ ಕೋಪನೇ ನನ್ನ ಮತ್ತೆ ಮತ್ತೆ ನಿನ್ನ ಹತ್ರ ಎಳ್ಕೊಂಡು ಬರುತ್ತೆ ಅವನಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಕಾರ್ ಸ್ಟಾರ್ಟ್ ಮಾಡಿದ. ಒಳಗೆ ಹೋಗಿ ಪಾವನಿಯ ಕಣ್ಣು ತಪ್ಪಿಸಿ ತನ್ನ ರೂಮಿನ ಬಾಗಿಲು ಹಾಕಿಕೊಂಡವಳೆ ನೇರವಾಗಿ ಕನ್ನಡಿಯ ಮುಂದೆ ಬಂದು ನಿಂತಳು. ಹಣೆಯ ಮೇಲಿದ್ದ ಆ ಅಚ್ಚುಕಟ್ಟಾದ ಕುಂಕುಮದ ಬೊಟ್ಟನ್ನು ನೋಡುತ್ತಿದ್ದಂತೆ ಆದಿತ್ಯ ಅದನ್ನು ಸರಿ ಮಾಡಿಕೊಳ್ಳುವ ನೆಪದಲ್ಲಿ ಕಾಡಿದ್ದು ನೆನಪಾಗಿ ಅವಳ ಮುಖದಲ್ಲಿ ಮುಗುಳ್ನಗು ಮೂಡಿತು. ತನ್ನ ಕೆಂಪಾದ ಕೆನ್ನೆಗಳನ್ನು ಮುಟ್ಟಿಕೊಳ್ಳುತ್ತಾ ತನ್ನಷ್ಟಕ್ಕೆ ತಾನೇ ಗೊಣಗಿಕೊಂಡಳು. ಛೇ, ಈ ಕಿರಣ್ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಇವರನ್ನು ಆಸರೆ ಮಾಡ್ಕೊಳ್ಳೋಕೆ ಹೋದರೆ ಈ ಆದಿತ್ಯ ಈಗ ನನ್ನ ಇಡೀ ಮನಸ್ಸನ್ನೇ ಆವರಿಸ್ಕೊಳ್ತಿದ್ದಾರಲ್ಲ. ಕನ್ನಡಿಯಲ್ಲಿದ್ದ ತನ್ನ ಬಿಂಬವನ್ನೇ ದಿಟ್ಟಿಸಿ ನೋಡುತ್ತಿದ್ದ ಅವಳಿಗೆ ಅವನ ಆ ಮಾತುಗಳು ಮತ್ತೆ ಮತ್ತೆ ನೆನಪಾಗುತ್ತಿದ್ದವು. ಹತ್ರ ಕೂರ್ಬೇಕಿತ್ತಂತೆ ಪೂರ್ಣ ಪ್ರಮಾಣದ ಹೆಣ್ಣಂತೆ, ಸುಕುಮಾರಿಯಂತೆ. ಆಗಷ್ಟು ಜಗಳ ಆಡ್ತಿದ್ದ ಮನುಷ್ಯನಿಗೆ ಇಂಥ ಮಾತುಗಳೆಲ್ಲ ಎಲ್ಲಿಂದ ಬರುತ್ತೆ ಎಂದು ನಾಚಿಕೆಯಿಂದ ಮಂಚದ ಮೇಲೆ ಕುಸಿದಳು. ಅವನ ಒಲವು ಅವಳ ಅಹಂಕಾರದ ಕೋಟೆಯನ್ನು ಮೆಲ್ಲಗೆ ಕೆಡವುತ್ತಲಿತ್ತು. ಅವನನ್ನು ದ್ವೇಷಿಸುವ ಸೋಗು ಹಾಕಬೇಕೋ ಅಥವಾ ಈ ಹೊಸ ಬದಲಾವಣೆಯನ್ನು ಸಂಭ್ರಮಿಸಬೇಕೋ ತಿಳಿಯದ ಮಧುರ ಅಸಹಾಯಕತೆಯಲ್ಲಿ ಅವಳು ತಲೆದಿಂಬಿಗೆ ಮುಖ ಮುಚ್ಚಿಕೊಂಡಳು. ಅವಳಿಗೆ ತಿಳಿದಿರಲಿಲ್ಲ ಈ ಮುಗ್ಧ ಪ್ರೀತಿಯ ನಡುವೆ ಕಿರಣ್ ಎಂಬ ಆ ನೆರಳು ಮುಂದೆ ಯಾವ ಆಟವಾಡಬಹುದು ಎಂದು. ಮುಂದುವರಿಯುವುದು. ಈ ಸಂಚಿಕೆ ಹೇಗನ್ನಿಸ್ತು? ಅವನಿ ಮತ್ತು ಆದಿತ್ಯರ ಮೊದಲನೇ ಡೇಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.